ಜ್ಞಾನವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ವೀಕ್ಷಕರೇ, ಈ ದಿನದ ಜ್ಞಾನದ ಜಗಲಿ ಸಂಚಿಕೆಯಲ್ಲಿ ಮಹಿಳೆಯ ಸ್ವಾಸ್ಥ್ಯ ಸಂಕಲ್ಪ ಎನ್ನುವ ವಿಷಯದ ಬಗ್ಗೆ ನಾವುಗಳು ಮಾತನಾಡುವವರಿದ್ದೇವೆ. ಮಹಿಳೆಯ ಸ್ವಾಸ್ಥ್ಯ ಸಂಕಲ್ಪ ಎನ್ನುವ ವಿಷಯ ಯಾರ ಜವಾಬ್ದಾರಿ ಎನ್ನುವ ಬಗ್ಗೆ ನಾವು ಯೋಚಿಸುವುದಾದರೆ ಇದು ಪ್ರತಿಯೊಬ್ಬ ಹೆಣ್ಣು ಮಗಳ ಜವಾಬ್ದಾರಿ. ಮೊದಲನೆಯದಾಗಿ ನಮ್ಮನ್ನ ನಾವು ಗೌರವಿಸುವ ವಾತಾವರಣವನ್ನ ಬೆಳೆಸಿಕೊಂಡ್ರೆ ತದನಂತರದಲ್ಲಿ ಸಮಾಜದಿಂದ ಗೌರವವನ್ನ ಮಹಿಳೆ ತಾನು ನಿರೀಕ್ಷಿಸಬಹುದು. ಹಾಗಾದರೆ ನಮ್ಮ ಗೌರವವನ್ನ ಹೆಚ್ಚಿಸಿಕೊಳ್ಳುವ ನಿಟ್ಟಿನಲ್ಲಿ ಮಹಿಳೆ ತಾನು ತೆಗೆದುಕೊಳ್ಳಬೇಕಾದಂತಹ ನಿರ್ಧಾರಗಳು ಯಾವುದು ಅನ್ನೋದನ್ನ ನೋಡೋದಾದರೆ ಮುಖ್ಯವಾಗಿ ಸಮಾಜದಲ್ಲಿ ಮಹಿಳೆಯ ಶಿಕ್ಷಣದ ಮಟ್ಟವನ್ನ ನಾವುಗಳು ಗಮನಿಸಬೇಕು. ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ದೊರಕುತ್ತಿದೆ ಅನ್ನೋದಾದ್ರೂ ಕೂಡ ಉನ್ನತ ವ್ಯಾಸಂಗವನ್ನ ಮಾಡ್ತಾ ಇರುವಂತಹ ಹೆಣ್ಣು ಮಕ್ಕಳ ಶೇಕಡಾವಾರು ಪಟ್ಟಿ ಎಷ್ಟಿದೆ ಅನ್ನೋದನ್ನ ನೋಡೋದಾದ್ರೆ ಸಾಮಾನ್ಯವಾಗಿ ಪದವಿ ಹಂತದ ನಂತರದಲ್ಲಿ ಶಿಕ್ಷಣವನ್ನ ಮುಂದುವರಿಸುವಂತಹ ಹೆಣ್ಣು ಮಕ್ಕಳ ಸಂಖ್ಯೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಇದೆ. ಹಾಗಾಗಿ ಪೋಷಕರು ತಮ್ಮ ಹೆಣ್ಣು ಮಕ್ಕಳಿಗೆ ಪದವಿಯ ನಂತರದಲ್ಲೂ ಕೂಡ ಶಿಕ್ಷಣವನ್ನ ಮುಂದುವರಿಸುವಂತದ್ದು ಬಹಳ ಅವಶ್ಯಕವಾಗಿದೆ. ಕೇವಲ ಉದ್ಯೋಗವನ್ನ ಗಳಿಸುವುದಕ್ಕಾಗಿ ಪದವಿ ಮಟ್ಟದ ಶಿಕ್ಷಣ ಸಾಕು ಎನ್ನುವ ಮನೋಭಾವವನ್ನ ನಾವು ತೊರೆದು ಮುಂದೆ ಬರುವ ಅವಶ್ಯಕತೆ ಇದೆ. ಇದಲ್ಲದೆ ಉದ್ಯೋಗಕ್ಕೆ ಬೇಕಾದಂತಹ ಶಿಕ್ಷಣವನ್ನ ಆರಿಸಿಕೊಳ್ಳುವ ಹಂತದಲ್ಲಿಯೂ ಯೋಚನೆಯನ್ನ ಮಾಡಿ ನಂತರದಲ್ಲಿ ಆ ಶಿಕ್ಷಣವನ್ನ ಆರಿಸಿಕೊಳ್ಳುವಂಥದ್ದು ಹೆಣ್ಣು ಮಕ್ಕಳ ಉದ್ಯೋಗದ ಆಯ್ಕೆಗೆ ಸಾಕಷ್ಟು ಉತ್ತಮವಾದಂತಹ ವಾತಾವರಣವನ್ನ ನಿರ್ಮಿಸಿಕೊಡಬಲ್ಲದು. ಇವಿಷ್ಟೇ ಅಲ್ಲದೆ ಮಕ್ಕಳು ಕೂಡ, ಅದರಲ್ಲೂ ಹೆಣ್ಣು ಮಕ್ಕಳು ತಾವು ಯಾವ ಶಿಕ್ಷಣವನ್ನ ಪಡೆಯಬೇಕು ಮತ್ತು ತದನಂತರದಲ್ಲಿ ಯಾವ ಉದ್ಯೋಗವನ್ನ ಆಯ್ದುಕೊಳ್ಳಬೇಕು ಎನ್ನುವ ವಿಷಯದ ಬಗ್ಗೆ ಸಾಕಷ್ಟು ಸವಿಸ್ತಾರವಾದ ಮಾಹಿತಿಯನ್ನ ಹೊಂದುವುದು ಬಹಳ ಉತ್ತಮ. ಇನ್ನು ಮುಂದುವರೆದು ಹೇಳುವುದಾದ್ರೆ ನಮ್ಮ ವೈಯಕ್ತಿಕ ಆರೋಗ್ಯ, ಅದೇ ರೀತಿಯಾಗಿ ಕೌಟುಂಬಿಕ ನಿರ್ವಹಣೆಯ ಬಗ್ಗೆ ಗಮನವನ್ನ ಹರಿಸೋದಾದರೆ ಸಾಮಾನ್ಯವಾಗಿ ಪುರುಷ ಸಮಾಜದಲ್ಲಿ ಮಹಿಳೆ ಹೆಚ್ಚಿನ ಒತ್ತಡದ ಕೆಲಸಗಳನ್ನ ನಿರ್ವಹಿಸುವಂತಹ ಸಂದರ್ಭದಲ್ಲಿ ಇತರರಿಂದ ತನಗೆ ಸಮಯ ದೊರಕಲಿ ಅಥವಾ ಇತರರು ತನ್ನ ಸಮಸ್ಯೆಗಳನ್ನ ಅರಿತುಕೊಳ್ಳಲಿ ಅನ್ನೋದನ್ನ ಬಯಸುವ ಮೊದಲು ತನ್ನ ಸಮಸ್ಯೆಯನ್ನ ಮತ್ತು ಆ ಸಮಸ್ಯೆಗೆ ಯಾವ ಪರಿಹಾರ ಬೇಕಾಗಿದೆ ಎನ್ನುವುದನ್ನ ತಾನೇ ಅರ್ಥೈಸಿಕೊಳ್ಳುವಂಥದ್ದು ಬಹಳ ಅವಶ್ಯಕ. ತನ್ಮೂಲಕ ನಮ್ಮನ್ನ ನಾವು ಆದಷ್ಟು ಪ್ರಫುಲ್ಲರಾಗಿ ಇಟ್ಟುಕೊಳ್ಳೋದು ಹೇಗೆ ಅನ್ನೋದರ ಬಗ್ಗೆ ಹೆಣ್ಣು ಮಕ್ಕಳು ಆಲೋಚಿಸಬೇಕಾದಂತಹ ಅವಶ್ಯಕತೆ ಇದೆ. ಹೆಣ್ಣಿನ ಸ್ವಾಸ್ಥ್ಯದ ಅಭಿವೃದ್ಧಿ ಅನ್ನುವಂಥದ್ದು ಆಕೆಯಿಂದಲೇ ನಡಿಬೇಕಾದಂತಹ ಕೆಲಸ. ತದನಂತರದಲ್ಲಿ ಹೊರಗಿನ ಸಮಾಜ ಯಾವ ರೀತಿಯಲ್ಲಿ ಅದಕ್ಕೆ ಪ್ರತಿಕ್ರಿಯೆಯನ್ನ ನೀಡಬೇಕು ಅನ್ನೋದನ್ನ ನಾವು ಮುಂದುವರೆದು ನೋಡಬಹುದು. ಹಾಗಾದರೆ ನಮ್ಮ ವೈಯಕ್ತಿಕ ಗಮನ ಅಂದ್ರೇನು? ಯಾವ ಆಹಾರವನ್ನ ನಾವು ಸೇವಿಸ್ತಾ ಇದ್ದೇವೆ? ಗುಣಮಟ್ಟದ ಆಹಾರವನ್ನ ನಾವು ಪಡಿತಾ ಇದ್ದೇವೆಯಾ? ನಮ್ಮ ಆಹಾರದಲ್ಲಿನ ಆರೋಗ್ಯ ವೃದ್ಧಿಯಾಗುವಂತಹ ವಿಷಯಗಳು ನಮ್ಮ ದೇಹಕ್ಕೆ ಸಾಕಾಗ್ತಾ ಇದೆಯೋ ಎನ್ನುವಂಥದ್ದನ್ನ ನಾವು ಅವಲೋಕಿಸಬೇಕು. ಹೆಚ್ಚಿನ ಸಂದರ್ಭದಲ್ಲಿ ಮನೆಯಲ್ಲಿರುವಂತಹ ಮಹಿಳೆಯರು ಕೇವಲ ಮನೆಯಲ್ಲಿ ಇರುವ ಇತರ ಸದಸ್ಯರ ಆರೋಗ್ಯದ ದೃಷ್ಟಿಯಿಂದಷ್ಟೇ ಆಹಾರವನ್ನ ತಯಾರಿಸ್ತಾರೆ. ಉಳಿದಂತಹ ಚೂರೋಪಾರೋ ಆಹಾರವನ್ನ ತಾವುಗಳು ಸೇವಿಸಿ ಸುಮ್ಮನಾಗಿ ಬಿಡ್ತಾರೆ. ಆದ್ರೆ ಇದು ನಿಜವಾದಂತಹ ವಿಷಯ ಅಲ್ಲ. ಇತರರಿಗೆ ಸೇವೆಯನ್ನ ನೀಡೋದಕ್ಕೋ ಅಥವಾ ಇತರರ ಆರೋಗ್ಯದ ಬಗ್ಗೆ ಕಾಳಜಿಯನ್ನ ವಹಿಸೋದಕ್ಕೋ ಮುಖ್ಯವಾಗಿ ನಿಮ್ಮ ಆರೋಗ್ಯ ಹೇಗಿದೆ ಅನ್ನೋದು ಕೂಡ ಬಹಳಷ್ಟು ಪ್ರಮುಖವಾದ ವಿಷಯವಾಗಿ ಪರಿಣಮಿಸ್ತದೆ. ಹಾಗಾಗಿ ನಿಮ್ಮ ಆರೋಗ್ಯ ಹೇಗಿದೆ, ಅದಕ್ಕೆ ಬೇಕಾದಂತಹ ಆಹಾರವನ್ನ ಹೇಗೆ ನಾನು ಪೂರೈಸಿಕೊಳ್ಬೇಕು ಅನ್ನುವ ಕುರಿತಾಗಿ ಹೆಣ್ಣು ಮಕ್ಕಳು ಗಮನವನ್ನ ನೀಡಬೇಕು. ತದನಂತರದಲ್ಲಿ ಇಡೀ ಮನೆಯ ಆರೋಗ್ಯದ ದೃಷ್ಟಿಯಿಂದ ಆಹಾರ ತಯಾರಿಸುವಂಥದ್ದು ಬಹಳ ಉತ್ತಮ. ಇವಿಷ್ಟೇ ಅಲ್ಲದೆ ಉದ್ಯೋಗ ಆಯ್ಕೆಯಲ್ಲಿ ಅಥವಾ ಉದ್ಯೋಗ ನಿರ್ವಹಣೆಯ ಸಂದರ್ಭದಲ್ಲೂ ಕೂಡ ಹೆಚ್ಚಿನ ಸಂದರ್ಭಗಳಲ್ಲಿ ಬೇರೆ ಬೇರೆ ಸಂಸ್ಥೆಗಳ ಮಾಲೀಕತ್ವ ಇರಬಹುದು ಅಥವಾ ಬೇರೆ ಬೇರೆ ಉನ್ನತ ಮಟ್ಟದ ಜವಾಬ್ದಾರಿಗಳನ್ನ ಹೆಣ್ಣು ಮಕ್ಕಳು ನಿರ್ವಹಿಸುವಂಥದ್ದು ಸಾಧ್ಯನ ಎನ್ನುವ ವಿಷಯ ಬಂದಾಗ ನಾವು ಸಾಧಕ ಮಹಿಳೆಯರ ಜೀವನವನ್ನ ನೋಡಿ ಅದರಿಂದ ನಮಗೆ ಬೇಕಾದಂತಹ ಸಂಗತಿಗಳನ್ನ ಆರಿಸಿಕೊಂಡು ನಮ್ಮ ಜೀವನವನ್ನ ನಿರ್ಮಿಸಿಕೊಳ್ಬೇಕು. ಸಾಧಕರಾಗುವುದು ಇಂದು ನಾಳೆಯಲ್ಲಿ ನಡೆಯುವಂತಹ ವಿಷಯ ಅಲ್ಲ. ಬದಲಿಗೆ ಅದಕ್ಕೆ ಒಂದು ಉನ್ನತವಾದಂತಹ ಅಧ್ಯಯನ, ಅದೇ ರೀತಿಯಾಗಿ ಒಂದೊಳ್ಳೆಯ ಮನೋಭಾವದ ಅವಶ್ಯಕತೆ ಇರುತ್ತೆ. ಇವಿಷ್ಟೇ ಅಲ್ಲದೆ ಇತರರನ್ನ ನಂಬಿಸುವ ಮೊದಲು ನಮ್ಮನ್ನ ನಾವು ಖಂಡಿತವಾಗಿಯೂ ಈ ವಿಷಯವನ್ನ ಮಾಡಬಲ್ಲೆವು ಎನ್ನುವ ನಂಬಿಕೆಯ ಜೊತೆಗೆ ಮುಂದಕ್ಕೆ ತೆಗೆದುಕೊಂಡು ಹೋಗಬೇಕಾದಂತಹ ಅವಶ್ಯಕತೆ ಇರುತ್ತೆ.
ಈ ಎಲ್ಲದರ ಜೊತೆಗೆ ಒಂದಷ್ಟು ಸಮಯವನ್ನ ನಮಗಾಗಿ ನಾವು ನೀಡೋದನ್ನ ಅಭ್ಯಾಸ ಮಾಡಿಕೊಳ್ಳಬೇಕು. ಬಿಡುವಿಲ್ಲದೆ ದುಡಿಯುವಂತಹ ಹೆಣ್ಣು ಮಕ್ಕಳು ತಮ್ಮ ಕಾಳಜಿಗೆ, ತಮ್ಮ ಆರೈಕೆಗೆ, ತಮಗಾಗಿ ಒಂದಷ್ಟು ಸಮಯವನ್ನ ಇಟ್ಟುಕೊಳ್ಳೋದನ್ನ ನಾವು ಮರೆತು ಹೋಗುತ್ತೇವೆ. ಮಹಿಳೆಯ ಸ್ವಾಸ್ಥ್ಯ ಸಂಕಲ್ಪ ಎಂದ್ರೆ ಅದು ಕೇವಲ ಆಕೆಯನ್ನ ಆರ್ಥಿಕವಾಗಿ, ಸಾಮಾಜಿಕವಾಗಿ ಸದೃಢಗೊಳಿಸೋದಷ್ಟೇ ಅಲ್ಲ, ಮಾನಸಿಕವಾಗಿಯೂ ಕೂಡ ಆಕೆಯನ್ನ ಸದೃಢಗೊಳಿಸೋದು ಬಹಳ ಮುಖ್ಯ. ಹಾಗಾಗಿ ನಮ್ಮ ಸ್ವಾಸ್ಥ್ಯವನ್ನ ನಾವು ಚೆನ್ನಾಗಿ ಮಾಡಿಕೊಳ್ಳುವುದರ ಜೊತೆಗೆ ನಮ್ಮ ಸಮಾಜದ ಇನ್ನೊಬ್ಬ ಹೆಣ್ಣು ಮಗಳ ಸ್ವಾಸ್ಥ್ಯವನ್ನ ಕೂಡ ನಿರ್ಮಿಸಿಕೊಳ್ಳುವಲ್ಲಿ ಸಾಕಷ್ಟು ಮುಖ್ಯವಾದಂತಹ ಪಾತ್ರವನ್ನ ವಹಿಸೋಣ ಅಂತ ಹೇಳ್ತಾ ಈ ದಿನದ ಸಂಚಿಕೆಯನ್ನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇವೆ. ಇಂತಹ ಇನ್ನೊಂದು ವಿಷಯದ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ.